Hello students, welcome to Ishwari Taniksha channel. So students, ಇವತ್ತು ಇಂಪಾರ್ಟೆಂಟ್ ಆದ ಒಂದು ನೋಟಿಫಿಕೇಶನ್ ಅನ್ನು KA ಅವರು ರಿಲೀಸ್ ಮಾಡಿದ್ದಾರೆ. This is for choice 1 candidates who has got seat in the first round. So first round ಅಲ್ಲಿ ನಿಮಗೆ ಸೀಟ್ ಸಿಕ್ಕು ನೀವೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ನಿಮಗೆ ಒಂದು ಇಂಪಾರ್ಟೆಂಟ್ ಆದ ನೋಟಿಫಿಕೇಶನ್ ಅನ್ನು ರಿಲೀಸ್ ಮಾಡಿದ್ದಾರೆ. ಲೆಟ್ ಅಸ್ ಸಿ ಇನ್ ದಿಸ್ ವಿಡಿಯೋ. ಸೊ ನೀವು ಡಾಕ್ಯುಮೆಂಟ್ಸ್ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಕಾಪೀಸ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ ಮತ್ತು ವಾಟ್ ಆರ್ ದ ಪ್ರೊಸೀಜರ್ ಯು ನೀಡ್ ಟು ಫಾಲೋ ಅನ್ನೋದನ್ನ ಡೀಟೇಲಾಗಿ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್, ನೀವು ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿದರೆ ಒಂದು ಸರಿ ಈ ನೋಟಿಫಿಕೇಷನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. The candidates who have been allotted government medical seat in private medical colleges and private medical seat in private medical colleges. So students, ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರೈವೇಟ್ ಕಾಲೇಜಲ್ಲಿ ನಿಮಗೆ ಗೌರ್ನಮೆಂಟ್ ಸೀಟ್ ಸಿಕ್ಕಿದ್ರೆ ಮತ್ತು ಪ್ರೈವೇಟ್ ಸೀಟ್ ಸಿಕ್ಕಿದ್ರೆ ಪ್ರೈವೇಟ್ ಕಾಲೇಜಲ್ಲಿ, ದಿಸ್ ಇಸ್ ಓನ್ಲಿ ಅಬೌಟ್ ಪ್ರೈವೇಟ್ ಕಾಲೇಜ್. ಸೊ ಪ್ರೈವೇಟ್ ಕಾಲೇಜಲ್ಲಿ ಗೌರ್ನಮೆಂಟ್ ಸೀಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸೀಟ್ ಆಗಿರ್ಬೋದು ನಿಮಗೆ ಸಿಕ್ಕಿದ್ರೆ, ಸೊ ನೀವು ಡಾಕ್ಯುಮೆಂಟ್ಸ್ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಗೋ ಟು KA ಟು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್ಸ್. ಆ್ಯಂಡ್ ಇಫ್ ದೇ ಸೆಲೆಕ್ಟ್ ಚಾಯ್ಸ್ 1, then only submit the original documents at KA Bangalore with 2 sets of attested photocopies as per their eligibility. So students, ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ, ಗೌರ್ನಮೆಂಟ್ ಸೀಟ್ ಆಗಿರ್ಬೋದು ಪ್ರೈವೇಟ್ ಸೀಟ್ ಆಗಿರ್ಬೋದು, ನೀವು KAಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಡೆಪಾಸಿಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಟು ಬಿ ಸಬ್ಮಿಟೆಡ್ 2 ಕಾಪೀಸ್ ಕೊಡಬೇಕು. ಚಾಯ್ಸ್ 1 ಪ್ರಿಂಟ್ಔಟು 2 ಕಾಪೀಸ್, UG NEET 2024 ಸ್ಕೋರ್ ಕಾರ್ಡ್ ಆ್ಯಂಡ್ ಅಡ್ಮಿಟ್ ಕಾರ್ಡ್ 2 ಕಾಪೀಸ್, KA verification slip 2 copies, fee paid receipt 2 copies, all original documents as per the verification slip. ಸೊ ಸ್ಟೂಡೆಂಟ್ಸ್, ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸೊ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕು ಅಂತ ಇರುತ್ತೋ ಆ ಎಲ್ಲ ಡಾಕ್ಯುಮೆಂಟ್ಸು. ಫಾರ್ ಎಕ್ಸಾಂಪಲ್, ನೀವು ಕ್ಯಾಟಗಿರಿನ ಕ್ಲೇಮ್ ಮಾಡಿದರೆ ಸೊ 1G 2G ಇರ್ಬೋದು, ಇಲ್ಲ 3A ಇರ್ಬೋದು. ಕ್ಯಾಟಗಿರಿ ಕ್ಲೇಮ್ ಮಾಡಿದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಸೊ ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೇಮ್ ಮಾಡಿದರೆ ಸೊ ಆ ಸರ್ಟಿಫಿಕೇಟು, ಸೊ ಎಲ್ಲ ಸರ್ಟಿಫಿಕೇಟನ್ನು ಒರಿಜಿನಲ್ ಕಾಪಿ ಕೊಡಬೇಕಾಗುತ್ತೆ. ಮತ್ತು Annexure 1 2 ಫೋಟೋ ಕಾಪೀಸ್, Annexure 9 ರೂರಲ್ ಸರ್ವಿಸ್ ಬಾಂಡ್ 2 ಕಾಪೀಸ್. ಸೊ ಈ ಎಲ್ಲ ಡಾಕ್ಯುಮೆಂಟ್ಸು ತೊಗೊಂಡೋಗಿ ಕೊಡಬೇಕಾಗುತ್ತೆ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಯು ನೀಡ್ ಟು ಫಾಲೋ ಅಂತ ಡೀಟೇಲಾಗಿ ಕೊಟ್ಟಿದ್ದವ್ರು ನೋಡಿ. ಸೊ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಫೀಸ್ ಪೇ ಮಾಡೋದು. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ, ನೆಕ್ಸ್ಟು ಫೀಸ್ ಪೇ ಮಾಡ್ತೀರಾ, ಅದಾದಮೇಲೆ ಡೆಪಾಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಸೊ KAಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತೀರಾ. ನೆಕ್ಸ್ಟು ಡೌನ್ಲೋಡಿಂಗ್ ಆರ್ ಕಲೆಕ್ಷನ್ ಆಫ್ ಅಡ್ಮಿಷನ್ ಆರ್ಡರ್. ಸೊ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಟ್ಟಾದಮೇಲೆ ನಿಮಗೆ ಮನೆಗೆ ಬಂದು ಚೆಕ್ ಮಾಡಿ ಒಂದು ಸರಿ KA ಪೋರ್ಟಲನ್ನು. ಸೊ ಆ ಪೋರ್ಟಲ್ ಓಪನ್ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಅಡ್ಮಿಷನ್ ಆರ್ಡರನ್ನು ತಗೊಳ್ಳಿ. ದೆನ್ ರಿಪೋರ್ಟಿಂಗ್ ಟು ದ ಕಾಲೇಜ್. ಸೊ ಈ ಅಡ್ಮಿಷನ್ ಆರ್ಡರು ಫೀ ರಿಸಿಪ್ಟನ್ನು ತಗೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಎಂಟರಿಂಗ್ ದ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಆನ್ ದಿ KA. ಸೊ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಂಡು ಆದಮೇಲೆ ಮತ್ತೆ ವಾಪಸ್ ಮನೆಗೆ ಬಂದು ಮತ್ತೆ KAಗೆ ಲಾಗಿನ್ ಮಾಡಿ, ಸೊ ಅಲ್ಲಿ ಮತ್ತೆ ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕನ್ನು ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಸೇ ದಟ್ ಯು ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಅಂತ ಕನ್ಫರ್ಮ್ ಮಾಡಬೇಕು. ಸೊ ಇಷ್ಟು ಪ್ರೊಸೀಜರ್ ಮುಗಿದ್ರೇ ನಿಮ್ಮದು ಕೌನ್ಸ್ಲಿಂಗ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಸ್ಟೂಡೆಂಟ್ಸ್, ಕರೆಕ್ಟಾಗಿ ತಿಳ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು. ಫಸ್ಟು ಫೀಸ್ ಪೇ ಮಾಡಿ, ಸೆಕೆಂಡು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ, ಥರ್ಡು ಮನೆಗೆ ಬಂದು ಮತ್ತೆ ಲಾಗಿನ್ ಮಾಡಿ ಮತ್ತೆ ನೀವು ಇದನ್ನು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ಮಿಷನ್ ಆರ್ಡರನ್ನು. ಸೊ ಅಡ್ಮಿಷನ್ ಆರ್ಡರ್ ಕಲೆಕ್ಟ್ ಮಾಡ್ಕೊಂಡಾದಮೇಲೆ ಮತ್ತೆ ನೀವು ಅಲಾಟೆಡ್ ಆಗಿರೋ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆರ್ಡರು ಮತ್ತು ಫೀ ರಿಸಿಪ್ಟನ್ನು ಸಬ್ಮಿಟ್ ಮಾಡಿ. ಅದಾದಮೇಲೆ ಮತ್ತೆ ಮನೆಗೆ ಬಂದು KA ವೆಬ್ಸೈಟ್ಗೆ ಲಾಗಿನ್ ಆಗಿ ಮತ್ತೆ ನೀವು ಕನ್ಫರ್ಮ್ ಮಾಡಬೇಕು, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಬೇಕು ದಟ್ ಯು ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್ ಅಂತ. ಸೊ ಇಷ್ಟು ಸ್ಟೆಪ್ಸು ಫಾಲೋ ಮಾಡಿದ್ರೇ ಯುವರ್ ಅಡ್ಮಿಷನ್ ಪ್ರಾಸೆಸ್ ಇಸ್ ಕಂಪ್ಲೀಟ್. ನೆಕ್ಸ್ಟು, who should not submit the originals at KA Bangalore but should compulsorily submit the originals at the respective colleges at the time of admission. ಸೊ ಇವಾಗ ಯಾರು KAಗೆ ಹೋಗದೆ ಯಾರು ಡೈರೆಕ್ಟಾಗಿ ನಿಮ್ಮ ಕಾಲೇಜ್ಗೆ ಹೋಗಿ ಒರಿಜಿನಲ್ಸನ್ನು ಸಬ್ಮಿಟ್ ಮಾಡಬೇಕು ಅಂತಂದರೆ, the candidates who have been allotted engineering, architecture, farm science,
veterinary, yoga, naturopathy, BSc nursing, B pharma, pharma D, Pharm D, dental, Ayush. Seat need not submit the originals at KEA, Bangalore, but they must compulsorily submit the original documents at the respective colleges. ಸೊ ಸ್ಟೂಡೆಂಟ್ಸ್ ಈ ಎಲ್ಲ ಕೋರ್ಸ್ ಕ್ಯಾಂಡಿಡೇಟು ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಮಾತ್ರ ನೀವು ಆ ರೆಸ್ಪೆಕ್ಟಿವ್ ಕಾಲೇಜಸ್ಗೆ ಹೋಗಿ ಒರಿಜಿನಲ್ಸು ಸಬ್ಮಿಟ್ ಮಾಡಬೇಕಾಗುತ್ತೆ. ಡೋಂಟ್ ಗೋ ಟು KEA. The candidates who have been allotted medical seat in government medical college need not submit the originals at KEA Bangalore, but they must compulsorily submit the original documents at the respective colleges along with compulsory rural service bond at the time of admission. ಸೊ ಸ್ಟೂಡೆಂಟ್ಸ್ ಗೌರ್ನಮೆಂಟ್ ಕಾಲೇಜಲ್ಲಿ ನಿಮಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ KEAಗೆ ಹೋಗಿ ಸಬ್ಮಿಟ್ ಮಾಡಬೇಡಿ, ನೀವು ಆ ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. The candidates who have been allotted medical seat under NRI and others quota. Others quota ಅಂದರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಇನ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ನೀಡ್ ನಾಟ್ ಸಬ್ಮಿಟ್ ದ ಒರಿಜಿನಲ್ಸ್ ಅಟ್ KEA, ಬಟ್ ದೇ ಮಸ್ಟ್ ಕಂಪಲ್ಸರಿಲಿ ಸಬ್ಮಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಟ್ ದಿ ರೆಸ್ಪೆಕ್ಟಿವ್ ಕಾಲೇಜಸ್. ಸೊ ಸ್ಟೂಡೆಂಟ್ಸ್ ನಿಮಗೆ NRI ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ಅಥವಾ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ಡೈರೆಕ್ಟಾಗಿ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಸೊ ವಾಟ್ ಆರ್ ದ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ? ಫಸ್ಟ್ ಬಂದುಬಿಟ್ಟು ಚಾಯ್ಸ್ 1 ಪ್ರಿಂಟೌಟ್ ತೊಗೊಳ್ಳಿ, ಫೀಸ್ ಪೇಮೆಂಟ್ ಮಾಡಿ, ಅದಾದಮೇಲೆ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕಾಲೇಜಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಂಟರಿಂಗ್ ದ ಕಾಲೇಜ್ ಜಾಯ್ನಿಂಗ್ ಸ್ಟೇಟಸ್ ಆನ್ ದ KEA ಪೋರ್ಟಲ್. ಸೊ KEA ಪೋರ್ಟಲ್ಗೆ ಲಾಗಿನ್ ಮಾಡಿ, ಅಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಅದನ್ನು ಕ್ಲಿಕ್ ಮಾಡಿ ಯು ಹ್ಯಾವ್ ಟು ಸೇ ದಟ್ ಐ ಹ್ಯಾವ್ ರಿಪೋರ್ಟೆಡ್ ಟು ದ ಕಾಲೇಜ್. ಅಷ್ಟು ಕೆಲಸನ ನೀವು ಮಾಡಬೇಕಾಗುತ್ತೆ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಇಟ್ ಈಸ್ ಕ್ಲಿಯರ್ ಟು ದ ಚಾಯ್ಸ್ 1 ಕ್ಯಾಂಡಿಡೇಟ್. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ನೀವು ಒರಿಜಿನಲ್ಸನ್ನು ಈಗ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಓನ್ಲಿ ಫಾರ್ ದಿ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಸೊ ಸ್ಟೂಡೆಂಟ್ಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು. Still, if you have any doubts, you can leave in the comment section. I'll meet you in the next video, students. All the very best.